ಉಚ್ಚಾಟನೆ ಮಾಡಿರುವಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೋಬಹುದು. ಯಾಕಂದ್ರೆ ಪಕ್ಷ ವಿರೋಧವಾಗಿ ಯಾರೇ ಮಾಡಿದ್ರು ಸಹಿತ ರಾಜ್ಯ ಮತ್ತು ಕೇಂದ್ರದ ನಮ್ಮ ನಾಯಕರನ್ನ ಅವರು ಹಗುರವಾಗಿ ಮಾತಾಡಿದ್ರೆ ಇವ್ರ ವಿಷಯವನ್ನು ಹೊರತುಪಡಿಸಿ ಬೇರೆ ಕಡೆಯೂ ಸಹಿತ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದು ಒಟ್ಟಾರೆ ಇವತ್ತು ಅವ್ರು ಆಗಿರುವಂಥದ್ದು ಪಕ್ಷ ತೆಗೆದುಕೊಂಡಿರುವಂತ ನಿರ್ಧಾರ ಯಾರೇ ಇರಲಿ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ, ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಅದಕ್ಕೆ ಮುಂಬರುವಂತ ಸಹಿತ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಪಕ್ಷವನ್ನ ಸಂಘಟನೆಯನ್ನು ಮಾಡಿಕೊಂಡು ಮುಂದೆ ಬರುವಂತ ದಿವಸಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಮಹಾನಗರ ಸಭೆ ಚುನಾವಣೆ ಆಗಿರ್ಬೋದು, ಎಲ್ಲರ ಭಿನ್ನಾಭಿಪ್ರಾಯ ಮರೆತು ಎಲ್ಲರೂ ಒಂದಾಗಿ ಒಟ್ಟಾಕೋದ್ರಲ್ಲಿ ಮಾತ್ರ ನಮಗೆ ಈ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯತೆ. ಅಷ್ಟೇ ಅಲ್ಲದೆ ಇವತ್ತು ಕಟ್ಟಕಡೆಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯ ಈ ಒಳಜಗಳನ್ನ ನೋಡಿ ಬಹಳ ಬೇಜಾರಾಗಿದ್ದವು. ಆದ್ರೆ ಇವತ್ತು ಮುಂದೆ ಬರುವಂತ ದಿವಸದಲ್ಲಿ ಆದ್ರೂ ಸಹಿತ ಅಲ್ಪ ಸ್ವಲ್ಪ ಏನಾದ್ರು ವ್ಯತ್ಯಾಸಗಳಿದ್ದಲ್ಲಿ ಅವನು ನೇರವಾಗಿ ನಮ್ಮ ಪಕ್ಷದ ಮುಖಂಡರ ಜೊತೆ ಹಂಚ್ಕೊಂಡು ಸರಿ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅವರ ನಡವಳಿಕೆ ಮತ್ತು ಅವ್ರು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಹೋರಾಟ ಮಾಡುವಂಥದ್ದು, ಅದರಲ್ಲಿ ವಿಶೇಷವಾಗಿ ST ನಿಗಮದಿಂದ ದುರುಪಯೋಗ ಆಗಿರುವಂತಹ ಹಣ ಇರ್ಬೋದು ಅಥವಾ ಮೂಢ ಹಗರಣದಿಂದ ಆಗಿರುವಂತ ಅನ್ಯಾಯಗಳಿರ್ಬೋದು, ಇವೆಲ್ಲಗಳನ್ನ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರಾಗಲ್ಲ. ಅವತ್ತುಗಳ ಬಗ್ಗೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಇವತ್ತು ಅದಕ್ಕೆ ಕೈ ಜೋಡಿಸ್ಲಿಕ್ಕೆ ಕಾಂಗ್ರೆಸ್ನ ಶಾಸಕರು ಸಹಿತ ಸಿದ್ಧರಿದ್ದಾರೆ. ಯಾಕಂದ್ರೆ ಶಾಸಕರಾಗಿ 2 ವರ್ಷಗಳಾದರೂ ಸಹಿತ ಅವರ ಕ್ಷೇತ್ರದಲ್ಲಿ ಏನು ಒಂದು ರಸ್ತೆಯ ಒಂದು ಸ್ಪಾಟ್ ವಾಲ್ ಮುಚ್ಚಲಿಕ್ಕೆ ಸಹಿತ ಆಗ್ತಾ ಇಲ್ಲ. ಅವ್ರ ಹಳ್ಳಿಗಳಲ್ಲಿ ಒಂದು ಬೋರ್ವೆಲ್ ಹಾಕಿ ಕುಡಿಲಿಕ್ಕೆ ನೀರುಗಳನ್ನು ಸಹಿತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ಕೂಲ್ಗಳಿಗೆ ಒಂದೊಂದು ರೂಮ್ಗಳನ್ನು ಕಟ್ಟಿಸುವಂಥದ್ದು ಅಥವಾ ಸ್ಕೂಲ್ಗಳಿಗೆ ಸುಣ್ಣಬಣ್ಣ ಮಾಡುವಂತ ಸಹಿತ ಪರಿಸ್ಥಿತಿ ಕಾಂಗ್ರೆಸ್ದಾಗ ಆಗ್ತಾ ಇಲ್ಲ. ಇದನ್ನೆಲ್ಲ ಬೇಸತ್ತು ಕಾಂಗ್ರೆಸ್ದ ಶಾಸಕರು ಸಹಿತ ಒಂದು ಬೇಜಾರದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಕೆಲವೊಂದು ಸಚಿವರು ಸಹಿತ ನಾವು ಅದೊಂದು ಕಾರು ಒಂದೊಂದು ಆಫೀಸ್ ಇರೋದಕ್ಕೆ ಮಾತ್ರ ನಾವು ಸೀಮಿತವಾಗಿದೆ ಅಂತ ಭಾವನೆ ಸಹಿತ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಸಚಿವರಲ್ಲಿದೆ. ಇಂಥವೆಲ್ಲಗಳನ್ನು ನಾವು ಸರಿಯಾಗಿ ನೋಡ್ಕೊಂಡು ಎಲ್ಲರೂ ಒಟ್ಟಾಗಿ ಮೀಟಿಂಗ್ ಮಾಡಿ ಯಾವ ರೀತಿ ನಾವು ಅವ್ರಿಗೆ ಹೋರಾಟವನ್ನು ಮಾಡ್ಕೋಬೇಕು ಅನ್ನೋಂಥದ್ದನ್ನ ಕುಳಿತು ಚರ್ಚೆ ಮಾಡಿದಾಗ ನಿಶ್ಚಿತವಾಗಿ ಸಹಿತ ನಾವು ಕಾಂಗ್ರೆಸ್ಸನ್ನ ಒಂಟಗಾಲಿನ ಮೇಲೆ ನಿಲ್ಲಿಸಲಿಕ್ಕೆ ಸಾಧ್ಯತೆ. ಅದು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.